Hello everyone, welcome to Sanmargaha classes. Let us see question number 4 of chapter sound. Sound cannot be traveled in. ಹಾಗಿದ್ರೆ sound ಎಲ್ಲಿ travel ಆಗೋದಿಲ್ಲ. You know that sound require medium to travel. Soundಗೆ medium ಬೇಕು travel ಆಗ್ಲಿಕ್ಕೆ ಅಂದ್ರೆ. ಹಾಗಾಗಿ ಎಲ್ಲಿ ಟ್ರಾವೆಲ್ ಆಗೋದಿಲ್ಲ, ಎಲ್ಲಿ ಮೀಡಿಯಂ ಇಲ್ಲ ಅಲ್ಲಿ ಟ್ರಾವೆಲ್ ಆಗೋದಿಲ್ಲ. ಎಲ್ಲಿ ಮೀಡಿಯಂ ಇಲ್ಲ ಅಂತ ನೋಡೋಣ. ಆಪ್ಷನ್ ಎ ವ್ಯಾಕ್ಯೂಮ್. ಎಸ್. ಸಿ, ನೀವು ಭೂಮಿ ಮೇಲೆ ಮಾತಾಡುವಾಗ ಕೇಳುತ್ತೆ. ಬಟ್ ಇಫ್ ಯು ಗೋ ಟು ಸ್ಪೇಸ್ ಅಲ್ಲಿ ಇಬ್ರಿದ್ದೀರಿ ಅಂದ್ರೆ ಒಬ್ರು ಮಾತಾಡಿದ ಒಬ್ರಿಗೆ ಕೇಳೋದಿಲ್ಲ. ಅಲ್ಲಿ ಕಮ್ಯುನಿಕೇಶನ್ಗೆ ಬೇರೆ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಒಬ್ರು ಮಾತಾಡಿದ್ದು ಒಬ್ರಿಗೆ ಕೇಳೋದಿಲ್ಲ. ಯಾಕೆ? ಸ್ಪೇಸ್ ಅಂದ್ರೆ ಇಟ್ ಈಸ್ ವ್ಯಾಕ್ಯೂಮ್. ಅಲ್ಲಿ ಅಟ್ಮಾಸ್ಫಿಯರ್ ಇಲ್ಲ, ಏರ್ ಇಲ್ಲ. It is vacuum. Therefore, sound cannot be traveled in vacuum. ಹಾಗಾಗಿ ಸ್ಪೇಸ್ ಅಲ್ಲಿ ಮಾತಾಡಿದ್ದು ಕೇಳೋದು. ಆಪ್ಷನ್ ಎ is correct. ಆಪ್ಷನ್ ಬಿ ಸಾಲಿಡ್. ದಿಸ್ ಇಸ್ ರಾಂಗ್. ಈಗ ನೀವು ಒಂದ್ ರೂಮಲ್ಲಿ ಇದ್ದೀರಿ, ಪಕ್ಕದ ರೂಮಲ್ಲಿ ಒಂದ್ ಕ್ಲಾಸ್ ರೂಮಲ್ಲಿ ನೀವಿದ್ದೀರಿ. ಓಕೆ, ಪಕ್ಕದ ಕ್ಲಾಸ್ ರೂಮಲ್ಲಿ ನಿಮ್ ಫ್ರೆಂಡ್ಸ್ ಎಲ್ಲ ಗಲಾಟೆ ಮಾಡ್ತಿದ್ದಾರೆ. ಅವ್ರು ಗಲಾಟೆ ಮಾಡ್ತಿರೋದು ನಿಮ್ ತನಕ ಬರ್ತದಿಲ್ಲ, ಅಲ್ಲಿ ಕಿಟಕಿ ಬಾಗ್ಲಿಂದೆಲ್ಲ ಬರಬಹುದು. ಬಟ್ ಸೌಂಡ್ ಏನು ಆ ಗೋಡೆ ಏನಿದೆ ಅಲ್ಲ ಅದನ್ನು ಪಾಸ್ ಮಾಡ್ಕೊ ಬಂದಿರ್ತದೆ ಅಲ್ವಾ. ಇಫ್ ಇಟ್ ಇಸ್ ನಾಟ್ ಸೌಂಡ್ ಪ್ರೂಫ್ ಇರ್ಲಿಲ್ಲ ಅಂದ್ರೆ ಗೋಡೆ ಥ್ರೂನು ಸೌಂಡ್ ವೇವ್ ಬಂದಿರ್ತದೆ. ಸೊ ಸಾಲಿಡ್ wrong answer. Option C liquid. This is also wrong answer. ಸ್ವಿಮ್ ಮಾಡುವಾಗ ಯು ಕ್ಯಾನ್ ಟ್ರೈ ಇಟ್. ಲಿಕ್ವಿಡ್ ಅಲ್ಲಿ ಒಬ್ರು ಮಾತಾಡಿದ್ದು ಒಬ್ರಿಗೆ ಕೇಳ್ತದ ಇಲ್ವಾ ಅಂತ ಟ್ರೈ ಮಾಡಬಹುದು. ಆಪ್ಷನ್ ಡಿ ಗ್ಯಾಸ್. ಗ್ಯಾಸ್ ಈಸ್ ಆಲ್ಸೋ ರಾಂಗ್. ಈಗ ಗ್ಯಾಸ್ ಅಂದ್ರೆ ಏರ್ ಬರುತ್ತೆ. ನೀವು ನಾನು ಮಾತಾಡಿದ್ ನಿಮ್ ತನಕ ಕೇಳ್ತಿದೆ ಅಂದ್ರೆ ಇಲ್ಲಿ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಏನಿದೆ ಅದು ಮತ್ತೆ ನಿಮ್ ನಡುವೆ ಏನಿದೆ, ಇಟ್ ಈಸ್ ಏರ್. Therefore, sound can travel in gas or air. Therefore, the correct option is option A vacuum. ಇಲ್ಲಿ ನೋಡಿ, ಈ ರೀತಿ ಒಂದು ಕಂಟೈನರ್ ತಗೊಂಡಿದ್ದಾರೆ. ಇಲ್ಲಿ ವ್ಯಾಕ್ಯೂಮ್ ಪಂಪ್ ಅನ್ನ ಯೂಸ್ ಮಾಡಿಕೊಂಡು ಇದ್ರೊಳಗಿರೋ ಏರ್ ಎಲ್ಲ ತಗೋಬಿಟ್ಟಿದ್ದಾರೆ. ಸೊ ಏರ್ ಇಲ್ಲ ಇದ್ರಲ್ಲಿ. ಈಗ ಇಲ್ಲಿ ಅಲಾರಾಮ್ ಹೊಡ್ಕೋತಾ ಇದೆ, ಸೌಂಡ್ ಆಗ್ತಾ ಇದೆ. ಬಟ್ ಈ ಸೌಂಡ್ ನಮ್ ತನಕ ರೀಚ್ ಆಗೋದಿಲ್ಲ, ಯಾಕಂದ್ರೆ ಇದ್ರೊಳಗೆ ಗ್ಯಾಸ್ ಇಲ್ಲ. ಇಟ್ ಈಸ್ ಕಂಪ್ಲೀಟ್ ವ್ಯಾಕ್ಯೂಮ್. ವ್ಯಾಕ್ಯೂಮ್ ಇರೋದಕ್ಕೆ ಸೌಂಡ್ ನಮ್ಗೆ ಕೇಳಿಸೋದಿಲ್ಲ. ಥ್ಯಾಂಕ್ ಯು.